ಬಿಗ್ ಬಾಸ್ ನಮ್ಮ ಸಂತು ಪಂತ್ ಅವರ ಬೀನ್ ಬ್ಯಾಗ್ ವಿಟಿ ಪ್ಲೀಸ್. ಬೀನ್ ಬ್ಯಾಗ್ ಒಂದು ಮರ್ಯಾದೆ ಐತೆ, ಅದರದ್ದೇ ಅದು ಒಂದು ಸ್ಟ್ಯಾಂಡರ್ಡ್ ಐತೆ. ನೀನು ನಡಿ ಶುರು ಮಾಡು. ಎಲ್ಲಿಂದ ಶುರು ಮಾಡ್ತೀಯಾವು? ಪ್ರತಾಪು ಗ್ರಹಣ, ಸಿರಿ ಮೇಡಮು ಗ್ರಹಗತಿ, ಸಂಗೀತ ಅಪಶಕುನ, ನಮ್ರತ ಮೂಢನಂಬಿಕೆ. ಇಷ್ಟು ಜೊತೆ ಇರೋದೀಗ ನಾನು. ಹೋಗಲ್ವಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾಮಿನೇಟ್ ಮಾಡ್ತಾರೆ ಯಾರ್ಯಾರು ಗೊತ್ತಾ? ಭಾಗ್ಯಶ್ರೀ, ಸಿರಿ ಮತ್ತೆ ಇವಳು ಯಾರು? ನೀತು. ಗೊತ್ತಾಗೋಯ್ತಾ? ಬಾಯಿ ಬಿಡಿಸ್ಕೊಂಡು ನಾನು ನನಗೆ ಅನ್ಸುತ್ತೆ ಅವ್ರು ಬೇಕು ಅಂತಲೇ ಕೊಟ್ಟಿದ್ದೀರಿ ಸರ್ ನನಗೆ. ಅದು ನೋಡ್ಬಾ ಮತ್ತೆ ನಾಲ್ಕೈದು ವಾರ ಆಗೋಯ್ತಣ್ಣ, ನಿಂತೋಗಿದೆ. ಅವ್ರು ಏನು ಮಾಡ್ತಾ ಇಲ್ಲ. ಮುಖವಾಡ ಹಾಕೊಂಡು ಬದುಕ್ತಿರೋರು ಯಾರು ಹೇಳ್ದವ್ರೆ? ಅಂತ ವಿಷಯನ ಇವರೆಲ್ಲ. ಇದೇ ನಿನ್ನ ಹತ್ರ ಇರೋ ಬುದ್ಧಿ. ಇದು ಬಿಡು ಫಸ್ಟು. ನಿನಗೆ ಒಳ್ಳೇದು ಮಾಡೋರ್ನು ತೂರು ಹಾಕೋತೀಯ. ಅಲ್ಲ, ನೀನೇನು ಮಾಡ್ತಿದ್ದೀಯ ಗೊತ್ತಾ? ನಿನ್ನ ಮೇಲೆ ಹೇಳ್ಕೊಂಡು ನೀನು ಕರ್ಣ ಆಗಕ್ಕೆ ಹೋಗ್ತಾ ಇದೀಯ. ಇಲ್ಲಿ ಕರ್ಣ ಆಗಿರೋದಲ್ಲ ಮುಖ್ಯ, ದುರ್ಯೋಧನ ರಾವಣ ಆಗಿರ್ಬೇಕಿಲ್ಲಿ. ಮಾತಾಡಿ ಮಾತಾಡಿ ನನ್ನ ಪ್ರಕಾರ ಯಾರಿಗನ ಬೇಜಾರಾಗ್ಬೋದು. ಅವರಿಬ್ಬರಿಗೆ ಆಗಿದ್ದಾಗಿ ಬಾ ಮಾತಾಡೋಣ. ಅವ್ರಿಗೆ ಬಂದು ಬಾಲ್ಕನಿಗೆ ಹೋಗಿ ಮಾತಾಡಲ್ಲ. ಈಗ ನಮ್ಮ ಪ್ರಶ್ನೆ ಏನ್ ಮಾಡೋಣ ಸರ್? ಇಬ್ರು ಜೈಲಿಗೆ ಹಾಕ್ಬೇಕು ಒಟ್ಟಿಗೆ. 2 ಕಂಬಿಯಿಂದನೂ ಹೊರ ಬರ್ತಾರ. ನಾನು ತುಂಬಾ ಕೇಳ್ತೀನಿ, ಏನ್ ಮಾತಾಡ್ತಾ ಇರ್ತೀರಾ ನೀವು 3 ಜನ ಅಂತ? ಬರೀ ಹಸ, ಕರ, ತಳಿ, ಎಕರೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂತ ಸುಳ್ಳು ಹೇಳ್ತೀನಿ. ಈಗ ನಿಮ್ಮಲ್ಲಿ ಹಸ ಕರ ಯಾರು? ನಾವು ಊಟ ಮಾಡ್ದಣ್ಣ. ನಮಸ್ಕಾರ ಕನ್ನಡ. ಊಟ ಆಯ್ತು. ನಿನ್ನ ವಿಷಯ ಗೊತ್ತಾ? ಹೊಸ್ಮ ಬಂದಿದ್ರಲ್ಲ ಅವಿನಾಶ್, ಅವ್ನು ಮೋಸ್ಟ್ಲಿ ಮೈಕ್ ಹಾಕೋದಕ್ಕಿಂತ ಮೊದಲೇ ಹೋಗ್ಬಿಡ್ಬೋದು ಅನ್ಸುತ್ತೆ. ಉಳಿದಿರೋದು ಯಾವುದು? ಮಿಕಾ, ಕುರಿ, ಅವಳನ್ನ ಒಳ್ಳೆಯವಳ ಅಂದಿದ್ದು ನೀನೇನೆ, ಅವಳನ್ನ ಕೆಟ್ಟವಳ ಅಂತ ಇರೋದು. ಈ ವಯಸ್ಸಿಗೆ ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ, ತಮಾಷೆ ವಿಚಾರ ಅಲ್ಲ ಅದು. ಯಾವಾಗ ಚೆನ್ನಾಗಿ ಹೇಳ್ತೀವಿ, ಯಾವಾಗ ಇದೆಯಾ ಅಷ್ಟು. ಇನ್ನೊಬ್ರನ್ನ ಮಾತಾಡಕ್ ಬಿಡು. ಅಂತ ಎಷ್ಟೊತ್ತು ಅಂತ ಕೇಳಕ್ಕಾಗ್ತದೆ. ನಾ ಇವಾಗ ನಾಳೆ ನಾನು ಹೋದ್ರೆ ಮಿಸ್ ಮಾಡ್ತೀನಿ. ಬಾಯಣ್ಣ.